ಪ್ರಸ್ತಾಪ ಮಾಡ್ತಾ ಇದ್ರಿ ಹಿಂದಿನ ಕಾಲ ಯಾವ ರೀತಿ ಇತ್ತು ಹೆಣ್ಮಕ್ಳು ಅಂತ. ಸೊ ನಿಮಗೆ ಆ ಕುಟುಂಬದ ಜೊತೆಗೆ ಫಸ್ಟ್ ನೀವು ರಾಜಕೀಯ ಪ್ರವೇಶ ಮಾಡ್ತೀರಿ ಅಂತಂದಾಗ ನಿಮ್ಮ ತಂದೆ ತಾಯಿಯ ರಿಯಾಕ್ಷನ್ ಯಾವ ರೀತಿ ಇತ್ತು ಮೇಡಮ್? ನನ್ನ ತಂದೆ ತಾಯಿಕಿನ ನನ್ನ ಅತ್ತೆ ಮಾವ. ಅತ್ತೆ ಮಾವ. ನನ್ನ ಅತ್ತೆ ಮಾವ, ಯಾಕಂದ್ರೆ ಮದುವೆ ಆಗಿ 3 ವರ್ಷದ ಮಗ ಇದ್ದಾನೆ. 3 ವರ್ಷದ ಮಗು. ನಮ್ಮ ಕ್ಷೇತ್ರದಲ್ಲಿ ಕೆನರಾ ಕಾನ್ಸ್ಟಿಟ್ಯೂನ್ಸಿ ಪಾರ್ಲಿಮೆಂಟು ಬಂದ್ಬಿಟ್ಟು ಕೆನರಾ ಕಾನ್ಸ್ಟಿಟ್ಯೂನ್ಸಿ. ಮಾರ್ಗ್ರೆಟ್ ಆಲ್ವಾ ಅವರು ಆ ಸಂದರ್ಭದಲ್ಲಿ ಇಲೆಕ್ಷನ್. ನಮ್ಮ ಅತ್ತೆ ಮಾವ ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ರು. ನನಗೆ ಯಾವುದೇ ಕಾರಣಕ್ಕೂ ಕೂಡ ನನಗೆ ಬೆನ್ನಿಗೆ ನಿಂತ್ಕೊಂಡ್ರು. ನನ್ನ ಮಗುವನ್ನ ನಮ್ಮ ಅತ್ತೆ ಮಾವ ನೋಡ್ಕೊಂಡ್ರು. ಹಸ್ಬೆಂಡು ಗಂಡ ಬಹಳ ಸಪೋರ್ಟ್ ಮಾಡಿದ್ರು. ಅದರಲ್ಲೂ ಮಾರ್ಗ್ರೆಟ್ ಆಲ್ವಾ ಅವ್ರು ನಮ್ಮ ಮನೆಗೆ ಬಂದ್ರು ಅವರ ಇಲೆಕ್ಷನ್ ಸಂದರ್ಭದಲ್ಲಿ. ಅವರು ನನ್ನ ಒಂದು ಒಡನಾಟವನ್ನ, ರಾಜಕೀಯವಾಗಿ ಇರುವಂತ ಇಂಟ್ರೆಸ್ಟ್ ಅನ್ನ ನೋಡಿ ಪ್ರಚಾರಕ್ಕೋಸ್ಕರ ಒಂದು 10 ದಿನ ನನ್ನ ಜೊತೆಯಲ್ಲಿ ಇರ್ಲಿ ಅಂತ ನಮ್ಮ ಮಾವನವ್ರನ್ನ ಕೇಳಿದಾಗ ಬಹಳಷ್ಟು ಖುಷಿಯಿಂದ ನನಗೆ ರಾಜಕಾರಣಕ್ಕೆ ಆಸ್ ಅ ಕಾರ್ಯಕರ್ತೆ ಅವರ ಪ್ರಚಾರಕ್ಕೋಸ್ಕರ ಅವರ ಜೊತೆಯಲ್ಲಿ ಓಡಾಡ್ಲಿಕ್ಕೆ ನನಗೆ ನಮ್ಮ ಮನೆಯಲ್ಲಿ ಪರ್ಮಿಷನ್ ಅಂತಾನು ಹೇಳ್ಬೋದು ಅಥವಾ ಸಹಕಾರ ಕೊಟ್ರು. ನನಗೂ ಇಂಟ್ರೆಸ್ಟ್ ಇತ್ತು. ಅವ್ರು ಕೇಳಿದ ತಕ್ಷಣ ನಾನು ಹೋಗ್ಬೇಕಲ್ಲ. ನನಗೂ ರಾಜಕಾರಣ ಅಂತಂದ್ರೆ ತುಂಬಾ ಇಂಟ್ರೆಸ್ಟು. ಅವತ್ತನೇ ನಾನು ಅವತ್ತಿನ ಕಾಲದಲ್ಲಿ ಪ್ರಜಾಮತ್ ಅಂತ ಬರ್ತಾ ಇತ್ತು, ಪ್ರಪಂಚ ಅಂತ ಪಾಟೀಲ್ ಪುಟ್ಟಪ್ಪನವ್ರದ್ದು. ಅವಾಗ ನಮಗೆ ಬರೀ ಸಂಯುಕ್ತ ಕರ್ನಾಟಕ ಓದ್ತಾ ಇದ್ವಿ. ಪ್ರಜಾವಾಣಿ ಒಂದಿತ್ತು, ಉದಯವಾಣಿ ಒಂದಿತ್ತು. ಎಲ್ಲ ಪತ್ರಿಕೆಗಳಲ್ಲಿ ನಾನು ಮುಖ್ಯವಾಗಿ ನೋಡೋದೇ 6ನೇ ಪುಟ 7ನೇ ಪುಟ. ಯಾಕಂತಂದ್ರೆ ರಾಜಕೀಯ ನಂಟು ನನಗೆ ಇನ್ನೂ ನೆನಪಿದೆ. ಕ್ಲಾಸ್ ಮಾನಿಟರ್ ಆದಾಗ ಎಲ್ರು ಬೇರೆ ಬೇರೆ ಸಮಾಚಾರನ ಸ್ಕೂಲ್ನಲ್ಲಿ ಒಂದೊಂದು ಪೇಜ್ನ ಓದೋದಿರುತ್ತೆ. ಕೆಲವರು ಫಿಲ್ಮ್ ಬಗ್ಗೆ ಓದ್ತಾ ಇದ್ರು, ಇನ್ನು ಕೆಲವರು ಆಕ್ಸಿಡೆಂಟ್ಗಳು, ಕೊಲೆಗಳು, ಪೊಲೀಸರ ಬಗ್ಗೆ ಓದ್ತಾ ಇದ್ರು. ಆದ್ರೆ ನನ್ನ ಒಂದು ಸರದಿ ಬಂದಾಗ ನಾನು ಪ್ರಪಂಚದಲ್ಲಿ ಆಗಿರಬಹುದು ಅಥವಾ ನಮ್ಮ ದೇಶದಲ್ಲಿ ಆಗಿರಬಹುದು, ನಾನು ರಾಜಕಾರಣ ಪುಟನೇ ತಕೊಂಡು ಓದ್ತಾ ಇದ್ದೆ. ಕಾಕತಾಳಿ ಅಂತ ಏನಿಲ್ಲ, ಅದೇನೋ ಮುಂಚೆಯಿಂದ ಕೂಡ ರಾಜಕಾರಣ ಅಂತಂದ್ರೆ ಅವಾಗ್ಲೇ ರಾಜಕಾರಣ ಚರ್ಚೆ ಮಾಡ್ತಿದ್ರ ಮೇಡಮ್? ನಾನು ಇಲೆಕ್ಷನ್ ನಿಂತ್ಕೊಂಡಿದ್ದೀನಿ. ನಾನು 5th ಸ್ಟ್ಯಾಂಡರ್ಡ್ ಇದ್ದಾಗ ನಾನು ನನ್ನ ಕ್ಲಾಸ್ ಮಾನಿಟರಿಂಗ್ ಇದಕ್ಕೆ ನಾನು ಇಲೆಕ್ಷನ್ ನಿಂತ್ಕೊಂಡಿದ್ದೀನಿ. ಅವಾಗ್ಲೇ ಬ್ಯಾಲೆಟ್ ಬಾಕ್ಸು, ಬ್ಯಾಲೆಟ್ ಪೇಪರ್ಗಳು ಅವಾಗ್ಲೇ ಹಾಕೋದು. ಸೊ ಅದ್ರಲ್ಲಿ ಗೆದ್ದು ನಾನು ಮಾನಿಟರ್ ಕೂಡ ಆಗಿದ್ದೀನಿ. ಸೊ ಅವತ್ತಿನಿಂದನೇ ಒಂದು ರಾಜಕೀಯದಲ್ಲಿ ಮುಂದೆ ಬರಬೇಕು, ರಾಜಕಾರಣ ಅಂತಂದ್ರೆ ಒಂಥರ ಇಂಟ್ರೆಸ್ಟ್ ಮುಂಚೆಯಿಂದ ಕೂಡ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹವ್ಯಾಸಗಳೇನ್ ಮೇಡಮ್? ನನಗೆ ಬಹಳ ಕಡಿಮೆ ಹವ್ಯಾಸಗಳಿದಾವೆ. ಯಾಕಂದ್ರೆ ಜನರ ಜೊತೆ ಇಷ್ಟೊಂದು ನಾವು 26 ವರ್ಷದಿಂದ ಜನರು ಒಟ್ಟಿಗೆ ಇರೋದ್ರಿಂದ, ಸ್ಕೂಲ್ ಆಯ್ತು, ಸ್ಕೂಲ್ ಆದ್ಮೇಲೆ ಸ್ವಲ್ಪ ಬೇಗ ಮದುವೆ ಆಯ್ತು, ಮದುವೆ ಆದ್ಮೇಲೆ ಮಗು ಆದ ತಕ್ಷಣ ರಾಜಕಾರಣ. ವೆನ್ ಐ ವಾಸ್ 23 year old, 22-23, 1999 ನಲ್ಲಿ, 98 ನಲ್ಲಿ ನಾನು ರಾಜಕಾರಣ ಬಂದೆ. ಸೊ ಹಿಂಗಾಗಿ ಸಮಯ ಬಹಳಷ್ಟು ನಮಗೆ ಕಡಿಮೆನೆ ಸಿಗುತ್ತೆ. ಆ ಬಿಡುವಿನ ಸಮಯದಲ್ಲಿ ಸ್ವಲ್ಪ ಪೇಪರ್ ಓದೋದು, ಇಲ್ಲ ಅಂತಂದ್ರೆ ನನಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಸಂಗೀತದಲ್ಲಿ ನಾನು ಗಂಟೆ ಕಾಲ ಕಳಿಬಹುದು, ಆದ್ರೆ ಕಾಲ ಸಿಕ್ಕದಿಲ್ಲ ಅಷ್ಟು. ತುಂಬಾನೇ ಸಂಗೀತ ಕೇಳ್ತೀನಿ. ನನಗೆ ಈ ಏರೋಬಿಕ್ಸ್ ಅಂದ್ರೆ ತುಂಬಾ ಇಂಟ್ರೆಸ್ಟು, ಯೋಗ ಅಂದ್ರೆ ತುಂಬಾ ಇಂಟ್ರೆಸ್ಟು. ಇನ್ನು ನನ್ಗೆ ಏನಾದ್ರು ಚೆನ್ನಾಗಿ ಇದಿತ್ತು ಅಂತಂದ್ರೆ ಮನೆಯವ್ರಿಗೆ ಅಡಿಗೆ ಮಾಡ್ಕೊಡೋದು ಅಂದ್ರೆ ಇನ್ನೂ ತುಂಬಾ ಖುಷಿ ಆಗಿತ್ತು.